ತಾಯಿಯ ಗರ್ಭದಲ್ಲಿದ್ದ ಮಗುವೇ ಒಬ್ಬ ವೇದ ಪಂಡಿತನ ತಪ್ಪನ್ನು ಸರಿಪಡಿಸಿತು ಅಂದ್ರೆ, ತಾಯಿಯ ಗರ್ಭದಲ್ಲಿದ್ದ ಆ ಮಗು ಪ್ರತಿ ವೇದ ಮಂತ್ರವನ್ನು ಕೇಳುತ್ತಿತ್ತು. ಒಂದು ದಿನ ಅದು ಮಾತನಾಡಿತು. ತಂದೆಯೇ, ನಿಮ್ಮ ಉಚ್ಚಾರಣೆ ತಪ್ಪಾಗಿದೆ. ಪಂಡಿತ ಕಹೋಡ ಅವಮಾನದಿಂದ ಉರಿದು ಬಿದ್ದ. ಅಹಂಕಾರ ಮತ್ತು ಕೋಪದಲ್ಲಿ ತನ್ನದೇ ಹುಟ್ಟದ ಮಗುವಿಗೆ ಶಾಪ ಕೊಟ್ಟ. 8 ಕಡೆ ವಕ್ರವಾದ ದೇಹದೊಂದಿಗೆ ಜನ್ಮ ತಾಳು. ಆದರೆ ವಿಧಿಯ ಕ್ರೂರತೆ ಅಲ್ಲೇ ಮುಗಿಯಲಿಲ್ಲ. ನಂತರ ಕಹೋಡ ರಾಜ ಜನಕನ ಸಭೆಗೆ ಹೋದನು. ಅಲ್ಲಿ ಒಂದು ವಾದದಲ್ಲಿ ಸೋತರೆ ಅದು ಮರಣದ ಶಿಕ್ಷೆ. ಅವನು ಅಜೇಯ ಪಂಡಿತ ವಂದಿಯನ್ನು ಸವಾಲು ಹಾಕಿದನು. ಆದರೆ ಸೋತ. ಕಹೋಡನನ್ನು ನೀರಿನೊಳಗೆ ಎಳೆದುಕೊಂಡು ಹೋದರು. ಮತ್ತೆ ಅವನು ಹಿಂದಿರುಗಲೇ ಇಲ್ಲ. ಕೆಲ ವರ್ಷಗಳ ನಂತರ 8 ವಕ್ರತೆಗಳೊಂದಿಗೆ ಒಂದು ಮಗು ಜನಿಸಿತು. ಅವನ ದೇಹ ವಕ್ರವಾಗಿತ್ತು. ಆದರೆ ಅವನ ಬುದ್ಧಿ ಮಹಾಪಂಡಿತರನ್ನೇ ಬೆಚ್ಚಿ ಬೀಳಿಸುತ್ತಿತ್ತು. ಆ ಮಗುವೆ ಅಷ್ಟವಕ್ರ. ಸುಜಾತ ತನ್ನ ಮಗನಿಗೆ ಅವನ ತಂದೆಯ ಸತ್ಯವನ್ನು ಮರೆಮಾಚಿದಳು. ಅಷ್ಟವಕ್ರ ಋಷಿ ಉದ್ದಾಲಕನೇ ತನ್ನ ನಿಜವಾದ ತಂದೆಯನ್ನು ನಂಬಿ ಬೆಳೆದನು. ಆದರೆ ಒಂದು ಮಾತು ಅವನ ಸಂಪೂರ್ಣ ಜೀವನವನ್ನೇ ಒಡೆದು ಹಾಕಿತು. ಅವರು ನಿನ್ನ ತಂದೆಯಲ್ಲ. ಸತ್ಯ ತಿಳಿದ ಕ್ಷಣ ಆ 12 ವರ್ಷದ ಬಾಲಕ ಒಂದು ಭಯಾನಕ ಪ್ರತಿಜ್ಞೆ ಮಾಡಿದ. ನಾನು ವಂದಿಯನ್ನು ಸೋಲಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಒಬ್ಬ ವಕ್ರ ದೇಹದ ಬಾಲಕ ಹೇಗೆ ಸಂಪೂರ್ಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದನು ಅನ್ನೋದನ್ನು ನೋಡಿ.